ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಿಮ್ ಏಜ್ ಎಷ್ಟು? ಬಾಸ್ ನಿಮ್ ಏಜ್ ಕೇಳ್ತಾ ಇದಾರೆ. ನೀವೇನಾದ್ರೂ ನಿಮ್ ಏಜ್ ಹೇಳ್ಬಿಟ್ರೆ ನೀವು ಗ್ಯಾರೇಜ್ ಹೋಗ್ಬಿಡ್ತೀರಾ. ಅದೆಲ್ಲ ಯಾಕೆ ಬಿಡಿ ಗುಲಾಬಿ ಅವ್ರೆ, ಅದು ನಾನೇನೋ ಯೋಚನೆ ಮಾಡ್ಕೊಂಡ್ ಬರ್ತಿದ್ದೆ, ಬೈಕ್ ಬಂದಿದ್ ಗೊತ್ತಾಗ್ಲಿಲ್ಲ, ಗುದ್ಬಿಟ್ಟ, ಬಿದ್ಬಿಟ್ಟೆ. ಸರಿ, ಇವಾಗ ನನ್ನ ಕರ್ದಿದ್ಯಾಕೆ? ಅದೇನೋ ಮದ್ವೆ ವಿಷಯ ಮಾತಾಡ್ಬೇಕು ಅಂದ್ರಲ್ಲ, ಏನ್ ವಿಷಯ? ಅದು ಇವಾಗ ಬೇಡ ಬಿಡಿ ಗುಲಾಬಿ ಅವ್ರೆ, ನನ್ ಮೂಡ್ ಎಲ್ಲ ಖರಾಬ್ ಆಗೋಗಿದೆ. ಹೋಗಿ 2 ಪ್ಲೇಟ್ ಕಬಾಬ್ ತಿಂದ್ರೆ ಎಲ್ಲ ಸರಿ ಹೋಗುತ್ತೆ. ಇನ್ನೊಂದ್ಸರಿ ಫೋನ್ ಮಾಡ್ತೀನಿ, ಅವಾಗ ಬನ್ನಿ, ಅವಾಗೆಲ್ಲ ಹೇಳ್ತೀನಿ. ಅಖಿಲ್ ಅವ್ರೆ, ನನ್ ಮುಂದೆ ಏನ್ ಸಂಕೋಚ? ಅದೇನ್ ಹೇಳ್ಬೇಕು ಅನ್ಕೊಂಡಿದ್ರೋ ಹೇಳ್ಬಿಡಿ, ಬಂದ್ರಿ ಅಂತಾನೆ ಕೇಳಿಸ್ಕೊಂಡ್ ಹೋಗ್ತೀನಿ. ಬಾಸ್ ಅಯ್ಯೋ ಈಗ ಬೇಡ, ಈಗ ಹೇಳಿದ್ರೆ ಚಂದ್ರನ್ ಮುಂದೆ ಚುಕ್ಕಿ ಇಟ್ಟಂಗ ಆಗತ್ತೆ. ಆಮೇಲೆ ಇನ್ನೊಂದ್ಸರಿ ಹೇಳ್ತೀನಿ ಬಿಡಿ. ಅಯ್ಯೋ ಸರಿ ಬಿಡಿ, ನಾನು ಹೊರಡ್ತೀನಿ, ಬಾಯ್, ಹುಷಾರು. ಬಾಸ್ ಅವ್ರು ಆಡಿದ ಮಾತು ನೀವು ಗಮನಿಸಿದ್ರಾ? ನಿಮ್ನ ಅಂಕಲ್ ಅನ್ಬಿಟ್ರು. ಅಂಕಲ್ ಅನ್ಲಿಲ್ಲ ಕಣೋ, ಅಂಕಲ್ ತರ ಬಿದ್ಬಿಟ್ರಲ್ಲ ಅಂತ ಹೋಲ್ಕೆ ಮಾಡಿದ್ದು. ಪಂಚರ್ ಆದ್ರೂ ಪಂಚೆ ಎತ್ಕೊಂಡು ಓಡಾಡೋರ್ಗೆ ನಾನೇನ್ ಹೇಳಿ ಬಾಸ್? ಇವಾಗ ಅವ್ರು ನಿಮ್ ವಯಸ್ಸು ಕೇಳಿದ್ರಲ್ಲ, ನಿಮ್ ಒರಿಜಿನಲ್ ವಯಸ್ಸು ಹೇಳ್ತೀರಾ? ಲೇ, ವಯಸ್ಸಲ್ಲ ಕಣೋ, ನಾನು ಮನ್ಸು ನೋಡಂಗ್ ಮಾಡ್ತೀನಿ. ಮುಂದಿನ ಸಾರಿ ಜಿಂಕ್ ಚಾಕಾಗಿ ರೆಡಿಯಾಗಿ ಬಂದು ಅವಳಿಗೆ ಪ್ರಪೋಸ್ ಮಾಡ್ತೀನಿ. ಈ ಸರಿ ನನ್ನ ಮಗ ಅವನು ಯಾವನೋ ಬಂದ್ಬಿಟ್ಟು ಎಲ್ಲ ಹಾಳು ಮಾಡ್ಬಿಟ್ಟ. ಡಿಸೆಂಬರ್ 31 ಒಳಗಡೆ ನನ್ನ ಗುಲಾಬಿಗೆ ನಾನು ಪ್ರಪೋಸ್ ಮಾಡಿಬಿಟ್ರೆ ನನ್ನ ಲೈಫೇ ಜಿಂಗಲಾಲ ಜಿಂಗಲಾಲ ಜಿಂಗ್ ಚಾಕ್ ಜಿಗ್ ಜಿಗ್ ಚಾಕ್. ಹಾಯ್, ಹಲೋ, ನಮಸ್ಕಾರ. ಐಡಿಯಾ ತಗೊಳ್ಳಿ ಅದೃಷ್ಟವಂತರಾಗಿ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ರಮಾಕಾಂತ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ಕೊತ್ತಂಬರಿ ಸೊಪ್ಪು ಮಾರೋದ್ರಿಂದ ಹಿಡಿದು ಕೋಟಿಗಟ್ಟಲೆ ಬಿಸ್ನೆಸ್ ಮಾಡೋವರೆಗೂ ನಿಮಗೆ ಐಡಿಯಾನ ನಾನ್ ಕೊಡ್ತೀನಿ. ಅಯ್ಯಯ್ಯೋ, ರಮಾಕಾಂತ್ ಹೇಳ್ತಾರೋ ಬಿಸ್ನೆಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಆದ್ರೆ ನಾನ್ ಪಕೋಡ ಮಾರೋದಾ, ಹೋಟೆಲ್ ಮಾಡೋದಾ? ಬೇಡ ಬೇಡ ಬೇಡ, ಬೇರೆ ಯಾವ್ದಾದ್ರು ಬಿಸ್ನೆಸ್ ಮಾಡ್ಬೇಕು. ಹೇಗಿದ್ರು ಅವ್ರ ಫೋನ್ ನಂಬರ್ ಇದೆ, ಫೋನ್ ಮಾಡಿ ಕೇಳ್ಬಿಡೋಣ.